ನಿರ್ಮಾಪಕರೇ ಅವರೆಲ್ಲ ಬಾಂಧವರು. ಮುಖ್ಯವಾಗಿ ನಾವು ಒಂದು ಕಚೇರಿಯ ಟ್ರಾನ್ಸ್ಫರ್ ಆಗಿ ಹೋಗೋಣ ಈ ಆದಾಗ ಸಂಬಂಧ ಅದರ ಒಂದು ಸಮಾರಂಭ ಏರ್ಪಡಿಸಿದ ಒಂದು ಸಂಪ್ರದಾಯ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ವಿಳಂಬವಾಗಿದ್ದರೆ ನಾನು ಜೂನ್ ತಿಂಗಳಿಗೆ ಆಗ ನಮ್ಮ ಸರ್ವೇರಿಗೆ ಸ್ವಲ್ಪ ಸಮಸ್ಯೆ ಇருந்து ಆಗೈತೆ. ನನಗೆ ಸ್ವಲ್ಪ ಸಂತೋಷ ಆಯಿತು. ಆದರೆ ತಿಳ್ಕೊಂಡು ಸಮಾರಂಭ 5 ವರ್ಷದಿಂದ ನಮಗೆ ಕೆಲಸ ಸಾಕಂತ ನನ್ನ ಭಾವನೆ ಇತ್ತು. ಆದರೂ ಲೇಟಾಗಿ ಆದರೂ ಸಮಾರಂಭ ಏರ್ಪಡಿಸಿ ನಮಗೆ ಒಂದು ಕರ್ತವ್ಯ ಒಂದು ಅವಕಾಶ ಮಾಡಿಕೊಡೋದಕ್ಕೆ ನಮಗೆ ಎಲ್ಲರಿಗೂ ಮೊದಲನೇ ತಿಳಿಸುತ್ತಾ, ನಾನು 3 ವರ್ಷ ಕೆಲಸ ಮಾಡಿದೆ. ಫಸ್ಟು ಬೆಳಗ್ಗೆ ನನಗೆ ಪೋಸ್ಟಿಂಗಾಗಿ ನನಗೆ ಅವಕಾಶ ಇತ್ತು ಸಿಂಧುಪ್ಪ ಅಲ್ಲೆಲ್ಲ ಹೋಗಂತ. ಆದರೂ ಸ್ವಲ್ಪ ಕಡೆ ಇವಾಗ ಕೆಲಸ ಮಾಡಿದ ಹಬ್ಬಗಳಲ್ಲಿ ಸ್ವಲ್ಪ ಕೆಲಸ ಹೆಚ್ಚು ಜಾಸ್ತಿ ಇದೆ, ವರ್ಕ್ ಇದೆ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ವಿ. ಮುಂದೆ ಈಗ ವರ್ಕ್ ಇದಾದ್ಮೇಲೆ ನಾವು ಒಂದು ಕೆಲಸ ಮಾಡಿದೆ. ಮುಂದೆ ರೆಗ್ಯುಲರ್ ಆಗಿ ನಾವು ಕಡಿಮೆ ಕೆಲಸದಿಂದ ಹೋಗೋದಂತ ಒಂದು ಭಾವನೆಯಿಂದ ಬಂದೆ. 3 ವರ್ಷ ಮಾಡಿದ್ವಿ. ತಾಲೂಕು ಅರ್ಪಣೆ ತಾಲೂಕಲ್ಲಿ ದೊಡ್ಡ ತಾಲೂಕೆ ವಿಜಯನಗರ ಡಿಸ್ಟಿಕಲ್ಲೇ ಇದು ಹೆಚ್ಚು ಪ್ರಕರಣ ಇರ್ತಕ್ಕಂಥದ್ದು ಮತ್ತು ಹೆಚ್ಚು ಕೆಲಸ ಇರ್ತಕ್ಕಂಥದ್ದು. ಎಲ್ಲ ಆಟ ಬಂದು ಬಿಟ್ಟು ಕಚೇರಿ ಚಿತ್ರ ಇಟ್ಕೊಂಡು ಯಾವುದೋ ಒಂದು ಉದ್ದೇಶದಿಂದ ಎಲ್ಲ ಅವಾಗ ಕೆಲಸ ಇರುತ್ತೆ. ಇವಾಗ ಹಾಲಿ ವೆಂಕಟೇಶ್ ಸರ್ ಅವರು ಬಂದಾರ. ಅವರು ಕೂಡ ಇಲ್ಲಿ ಕೆಲಸ ನಿರ್ವಹಿಸಿದ್ರು. ಅವರು ಹೇಳಿದರು ಸರ್ ಇದು ಹೆವಿ ವರ್ಕ್ ಅದು. ಸಾಮಾನ್ಯವಾಗಿ ಹೆವಿ ವರ್ಕೆ ಎಲ್ಲ ಒಂದು ಸಹಕಾರ ಒಂದು ಟೀಮ್ ವರ್ಕಿಂದ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಇಲ್ಲಿ ಕೆಲಸ ಮಾಡಿದ್ರೆ ನಾವು ಯಾಕಂದರೆ ಫ್ರೀಯಾಗಿ ಇರೋಕ್ಕಾಗಲ್ಲ. ಬೇರೆ ಕಾರಣದಲ್ಲಿ ಅರಿಬೋದು. ವೆಂಕಟೇಶ್ ಸರ್ ಅವರಿಗೆ ನಮಗೆ ಇಲ್ಲಿ ಎಲ್ಲ ಸಿಬ್ಬಂದಿಗಳನ್ನು ಒಂದು ಎಲ್ಲ ಸಹಕಾರದಿಂದ ರಾಜ್ಯವನ್ನು ಎಲ್ಲ ಒಂದು ಸೇವೆಯಿಂದ ನಾವು ಒಂದು 3 ವರ್ಷ ಕೆಲಸ ಮಾಡೋಕ್ಕಾಯಿತು. ಇವರಿಗೆ ಎಲ್ಲ ಒಂದು ಯಶಸ್ವಿಯಾಗಿ ಕೆಲಸ ಮಾಡಬೇಕಂದ್ರೆ ಎಲ್ಲ ಒಂದು ಸಹಕಾರ ಇದ್ದರೆ ಒಂದು ಟೀಮ್ ವರ್ಕ್ ಮಾಡಿದ್ರೆ ಒಂದು ಸಕ್ಸಸ್ ಆಗೋದು. ಅದೇ ಥರ ನಮ್ಮ ವೆಂಕಟೇಶ್ ಸರ್ ಅವರು ಹೇಳಿದ್ರು ಕೂಡ ನೀವು ಅದೇ ಥರ ಸಹಕಾರ ಕೊಡಿ. ನೀವು ಒಂದು 15 ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಇದೆ. ಅವ್ರಿಗೆಲ್ಲ ಸಹಕಾರ ಕೊಟ್ಟರೆ ಮುಂದೆ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಆಗ್ತಾವಂತ ಒಂದು ಭಾವಿಸ್ತೇನೆ. ಚಿನ್ನವರು ಬಂದರೆ ಅವರು ಎಕ್ಸ್ಪೀರಿಯನ್ಸ್ ಇದ್ದಾರೆ. ಏನೇ ಸಮಸ್ಯೆ ಬಂದರೂ ನಾವು ಒಗ್ಗಟ್ಟಿನ ಟೀಮ್ ವರ್ಕ್ ಮಾಡಿದ್ರೆ ಕೆಲಸ ಆಗುತ್ತೆ. ಇಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಷ್ಟು ಒಂದು ಇದಿದೆ. ನಮ್ಮ ಬಾಂಧವ್ಯಗಳಿಗೆ ನಾನು ರಜೆ ಹೋಗಿದ್ದಾಗ ಹಾಲಿಡೇಸ್ ಅವರು ಕರೆಸಿ ರಿಕಾರ್ಡ್ ಮಾಡುವಾಗ ಎಲ್ಲ ನಾನು ಕ್ಲೀನ್ ಮಾಡಿಸಿ ಎಲ್ಲ ಮಾಡೋ ಅವರೆಲ್ಲ ಬರ್ತಿದ್ರು. ನಮ್ಮ ಶುಕ್ರಜರು ಬರ್ತಿದ್ರು. ಶಿವಚಾರ್ಯ ಮಂಗಾತ ಒಂದು ವರ್ಕಿಂಗ್ ಡೇಸ್ ಕೆಲಸ ಅಲ್ಲ. ರಿಕಾರ್ಡ್ ಮಾಡೋದು ಕೆಲಸ ಹಾಲಿಡೇಸ್ ಹೋಗು ರಿಕಾರ್ಡ್ ಬಂದಲ್ಲಿ ನಮ್ಮ ಮಾನೇ ನಮಗೆ ಬಂದು ನಮ್ಮ ಮನೆ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಅವ್ರು ಬಂದಮೇಲೆ ಎಲ್ಲ ಒಂದು ಗ್ರಾಮಗಳು ಹೋಬಳಿ ವಯಸ್ಸು ಸೆಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಸ್ವಲ್ಪ ಸಾಮಾನು ನಮ್ಮ ಸರ್ವೇರು ನಾವು ಎಲ್ಲ ಕಡೆಯಿಂದ ತಂದುಕೊಟ್ಟಿದ್ವಿ. ಅದೇ ಥರ ಇನ್ನು ಮುಂದೆ ಅದೇ ಥರ ರಿಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಮಾಡ್ತೀನಿ. ನನಗೆ ಏನಂದರೆ ಒಂದು ಆಸೆ ಇರ್ತಾನೆ FMB ಎಲ್ಲ ಬೈಂಡ್ ಮಾಡಿಸೋದಂತ ಒಂದು ಆಸೆ ಇತ್ತು. ಅದು ನಮ್ಮ ಹರಪಳ್ಳಿಯಲ್ಲಿ ಯಾರು ಸಿಗಲಿಲ್ಲ. ಬಂದು ಮಾಡ್ತಿದ್ವಿ. ನಮ್ಮ ಕುಟುಂಬದ ಕರೆಕ್ಟಾಗಿ ಅವರು ಒಂದು ಗ್ರಾಮ ಮಾತ್ರ ಮಾಡಿದ್ವಿ. ಇನ್ನು ಒಂದು ಸರಿಯಾದ ನಮಗೆ ಸಿಬ್ಬಂದಿ ಪ್ರಿಂಟರ್ ಸಿಗಲಿಲ್ಲ ಬೈಂಡಿಂಗ್ ಮಾಡೋದು. ಹಾಗಾಗಿ ಅದರಲ್ಲಿ ಹೇಳಿದ್ವಿ ಮುಂದೆ ನೀವು ಎಲ್ಲ FMBಗಳು ಸೇರಬೇಕಾಗಿದ್ದಾವ ಎಲ್ಲ FMB ಜೋಡಿಸಿದ್ರೆ ನೀವು ಬೈಂಡಿಂಗ್ ಮಾಡೋಕ್ಕಾಗ ಶುರು ಮಾಡಿದೆ. ನಾನು ನಮ್ಮ ಕೈಲಾದ ನಾನು ಅಷ್ಟು ಮಾಡಿ ನಾನು ಹೋಗಿ ಮಾಡ್ಕೊಂಡಿದ್ವಿ. ಅದೇ ಥರ ಮಾಡಬೇಕು ಇಷ್ಟು ಹೇಳಿ ನನಗೆ ಈ ಒಂದು ಸನ್ಮಾನ ಮಾಡೋಕ್ಕೆ ಎಲ್ಲರಿಗೆ ಒಂದು ತಿಳಿಸ್ತಾ ನನ್ನ ಈಗ ಮಾತಾಡ್ತೀನಿ. ಆಗಬೇಕು ಅಂತ ಎಂದರೂ ಮಹಾನುಭಾವರು ನನಗೆ ಸಭೆಗೆ ನಮಸ್ಕಾರಗಳು. ಈ ಸಮಾರಂಭದ ಕೇಂದ್ರಬಿಂದು ನಮ್ಮ DC ಸಾಹೇಬ್. ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾದಂತಹ ಕೇಂದ್ರಬಿಂದುವಾದಂತಹ ನಮ್ಮ ಸ್ನೇಹಿತರಾದಂತಹ ಹಿಂದೂರು ತಾಲೂಕಿನ ಮಾನ್ಯ ಹಿಡಿದಾರ್ ಸಾಹೇಬರವರು ಹಾಗೂ ನಮ್ಮ ಕಚೇರಿಯ SA ಸಾಹೇಬರವರು, ಸುಪ್ರೀತ್ ಸಾಹೇಬರವರು, ಎಲ್ಲ ಸಹಪಾಠಿಗಳು, ಪ್ರತಿಯೊಬ್ಬರು ಎಲ್ಲ ಸಹಪಾಠಿಗಳು ಹಾಗೂ ಮಾಧ್ಯಮ ನಮ್ಮ ಸನ್ಮಾನ ಸ್ವೀಕರಿಸಿ ಇವರು ಮಾತಾಡ್ತಾ ಇದ್ದರು. ನಮ್ಮ ಸ್ನೇಹಿತರು ಕೆಲಸದ ಬಗ್ಗೆ ನಮ್ಮ ಕಂದಾಯ ಇಲಾಖೆ ಅಂದ್ರೆ ಒಂದು ಮಾತೃ ಇಲಾಖೆ ಅಂತ, ಎಲ್ಲ ಇಲಾಖೆಗಳು ಬೇಕು ಮಾತೃ ಇಲಾಖೆ ಅಂತ ಇಟ್ಕೊಂಡಿದೆ. ಹಾಗಾಗಿ ಈ ನಮ್ಮ ಇಲಾಖೆಯಲ್ಲಿ ಕೆಲಸನೇ ತುಂಬಾ ಇದೆ. ತುಂಬ ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ. ಅದು ಎಲ್ಲರಿಗೂ ಗೊತ್ತಿರೋದು. ಈ ಒತ್ತಡದಲ್ಲೇ ಕೆಲಸ ಮಾಡಬೇಕು, ಅದರಲ್ಲೇ ನಾವು ಮಜಾ ಮಾಡ್ಕೋಬೇಕು. ಕೆಲಸದ ಬಗ್ಗೆ ನಾವು ಹೇಳೋದಾದರೆ ಯಾರಿಗೂ ನಾವು ಎಷ್ಟು ತೊಂದರೆ ಕೊಡಬೇಕು ಅಂತ ಯಾರಿಗೂ ಇರಲ್ಲ. ಅಧಿಕಾರಿಗಳಿಗೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಇರ್ತಾರೆ. ಆದರೆ ಮೇಲಧಿಕಾರಿಗಳಿಂದ ಎಲ್ಲ ಒಂದಿಷ್ಟು ಶಾಸಕರಿಂದ ಒತ್ತಡ ಬಂದಾಗ ಅವಾಗ ನಾವು ಪ್ರೆಸರ್ ಆಗಬೇಕಾಗುತ್ತೆ. ಉದಾಹರಣೆಗೆ ಹೇಗೆ ಅಂದರೆ ಒಂದು ನದಿ ಹೋಗ್ತಾ ಇರ್ತದೆ. ಆ ನದಿಯಲ್ಲಿ ಒಂದು ಕೋತಿ
ತಾನು ತನ್ನ ಮಗುವನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ, ನೀಟಾಗಿ ಹೋಗ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಪ್ರವಾಹ ಬರ್ತದೆ. ಆ ತಾಯಿ ಆ ಮಗು ಬಗ್ಗೆ ಕಾಳಜಿ ಜಾಸ್ತಿ. ನದಿ ಪ್ರವಾಹ ಬರ್ತಾ ಇದೆ, ನನ್ನ ಮಗುನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡ್ಕೋಬೇಕು ಅಂತೇಳಿ ಅದು ಸಿಗ್ತದೆ. ಹಾಗಾಗಿ ಅದನ್ನು ಎತ್ಕೊಳ್ತದೆ, ತಪ್ಪಿಕೊಳ್ತದೆ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಪ್ರವಾಹ ಜಾಸ್ತಿ ಆಗ್ತದೆ. ಆದಾಗ ಅದನ್ನು ಇನ್ನೂ ಸ್ವಲ್ಪ ಕುದಿದ ಮೇಲೆ ತಲೆ ಮೇಲೆಲ್ಲ ಕುಡಿಸ್ಕೊಳ್ತದೆ. ಇಲ್ಲ ನನ್ನ ಮಗುನ ಕಾಪಾಡಬೇಕು ಚೆನ್ನಾಗಿ ಅಂತೇಳಿ. ಬರ್ತಾ ಬರ್ತಾ ಪ್ರವಾಹ ಇನ್ನೂ ಜಾಸ್ತಿ ಆಗ್ತದೆ. ಆವಾಗ ಕೋತಿಗೆ ಇನ್ನು ನಾನು ಉಳಿಯಲ್ಲ ಅಂತೇಳ್ಬಿಟ್ಟು ಆವಾಗ ಅದೇನು ಮಾಡುತ್ತೆ, ತಾನು ಬದುಕಬೇಕು. ಆವಾಗ ತನ್ನ ಮಗುವನ್ನೇ ತನ್ನ ಅಡಿಗೆ ಹಾಕ್ಕೊಂಡು ಆ ಮಗು ಮೇಲೆ ನಿಂತ್ಕೊಳ್ತಾರೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಅಧಿಕಾರಿಗಳಿಗೆ ಯಾರಿಗಾದ್ರೂ ಒಂದು ತೊಂದರೆ, ಅವ್ರಿಗೆ ತೊಂದರೆ ಬಂದಾಗ ಅವರು ಸಹ ತನ್ನ ಅಡಿಯಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಕೊಡೋಕ್ಕೆ ರೆಡಿ ಆಗುತ್ತೆ. ಅದಕ್ಕೆ ಯಾರು ಆ ಥರ ಆಸ್ಪದ ಆಗೋದು ಬೇಡ. ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋಗುವ ಒಂದು ನಿಟ್ಟಿನಲ್ಲಿ ನಾವು ಸಾಗೋಣ. ಮತ್ತು ನಮ್ಮ ಬಳ್ಳಾರ ಸರ್ ಹೇಳ್ತಿದ್ರು, ಇದಕ್ಕಿಂತ ಮೊದಲೇ ಹೇಳಿದರು ಸರ್ FMB ನೀಟಾಗಿ ಮಾಡಿಸ್ಬೇಕು ಅಂತೇಳಿ. ಅದಕ್ಕೆ ಏನು FMBಗೆ ಒಂದು ಹೋಗ್ಲಿ ನಾನು ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಬೈಂಡ್ ಮಾಡಿಸ್ಬೇಕು. ಅವರು ಹಿಂದೆನೇ ಸುಮಾರು ಒಂದು ತಿಂಗಳಿಂದನೇ ನನಗೆ ಹೇಳಿದರು. ಆ ಮಾತು ಹೇಳಿದ್ದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಅದು ನಮ್ಮಲ್ಲಿ FM ಮಾಡೋರು, ಬೈಂಡಿಂಗ್ ಮಾಡೋರು ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿದರು. ಹಡಗಲಿಯಲ್ಲಿ ನಾನು ನೋಡಿದೆ, ಹಡಗಲಿಯಲ್ಲಿ ತುಂಬ ಚೆನ್ನಾಗಿ ಬೈಂಡಿಂಗ್ ಮಾಡಿದ್ದಾರೆ. ಅಲ್ಲಿ ಕೇಳಿದೆ ನಾನು, ಯಾರಪ್ಪ ಬೈಂಡಿಂಗ್ ಮಾಡಿದ್ರು, ಅವ್ರನ್ನ ಕರೆಸಿಬೇಕಾದ್ರೆ ನಾವು ಹರಪನಹಳ್ಳಿಗೆ ಇಲ್ಲಿಂದಲೇ ಕರ್ಕೊಂಡು ಹೋಗ್ತೀವಿ, ಅವ್ರಿಗೆ ಏನು ಚಾರ್ಜ್ ಬರ್ತದೆ ಅದನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಅವ್ರನ್ನ ಕರೆಸ್ಕೊಳ್ಳೋಣ, ನಮ್ಮ ದೋಸೆಗೂ ಗೊತ್ತಿರ್ತದೆ. ಅವ್ರನ್ನ ಕರೆಸ್ಬಿಟ್ಟು ನಮ್ಮ FMB ಎಲ್ಲ ಒಬ್ಬರೇ ನೀಟ್ ಮಾಡ್ಕೋಬೇಕು. ಅಲ್ಲಿ ಒಂದು ಸ್ವಲ್ಪ ಬೇಕಾದ್ರೆ ನಮ್ಮ ರೆಕಾರ್ಡ್ ಮಾಡೋದು ಒಂದು ಸ್ವಲ್ಪ ಹೋಗ್ತದೆ, ಯಾವ ರೀತಿ ಮಾಡಿದ್ದಾರೆ ಈ ಬನ್ನೋ ಬಟ್ಟೆಯನ್ನೇ ಸಪ್ರೇಟಾಗಿ ಒಂದು ಹೊಸದಾಗಿ ಬನ್ನೋದು ಫೈಲ್ ಮಾಡ್ಕೊಂಡಿದ್ದಾರೆ. ನಕ್ಷೆಗಳನ್ನೇ ಒಂಥರ ಫೈಲ್ ಮಾಡ್ಕೊಂಡಿದ್ದಾರೆ. ಹಿಂದಿನವೆಲ್ಲ ಒಂದು ಬೈಂಡು, 1ರಿಂದ 100 ಒಂದು ಬೈಂಡು, 100ರಿಂದ 200 ಒಂದು ಬಣ್ಣನ್ನು ಮಾಡಿ ಈ ಥರ ಪ್ಲೇಟ್ ಮಾಡಿದ್ದಾರೆ. ಈ ಥರ ನಾವು ಆ್ಯಕ್ಚುಲಿ ಮಂಗಳೂರಲ್ಲಿ ಮಾಡಿದ್ವಿ. ಮಂಗಳೂರಲ್ಲಿ ಸೇಮ್ FMB ಇತ್ತು. ಅದೇ ರೀತಿ ನಾವು ಅದೇ ಬೈಂಡಿಂಗ್ ಎಲ್ಲ ಮಾಡಿಸಿ ನೀಟ್ ಮಾಡಿದ್ವಿ. ಆ ರೀತಿ ಮಾಡಿದ್ರೆ ಅದು ಇನ್ನು ಸ್ವಲ್ಪ ಉಳಿಯುವಂಥ ಸಾಧ್ಯತೆ ಇರ್ತದೆ. ಇಲ್ಲಾಂದರೆ ಈಗಾಗಲೇ ಸಾಕಷ್ಟೆಲ್ಲ ಶಿಥಿಲವಾಗಿದೆ. ಶಿಥಿಲವಾದರೆ ಯಾರೋ ಒಂದು FMB ಒಂದು ನಕ್ಕೆ ಹೊಡೆದ್ರೆ ಒಬ್ಬ ರೈತನ ಜೀವ ಉಳಿತದೆ ಅಂತೇಳಿ ನಾನು ಅನುಭವಿಸ್ತೀನಿ. ಹೀಗೆ ಇನ್ನು ನಮ್ಮ ಕೆಲಸದ ಬಗ್ಗೆ ಹೇಳಬೇಕಂದ್ರೆ, ನಾನು ಆಗಲೇ ಹೇಳ್ತಾಯಿದ್ದೆ ಮಾತೃ ಇಲಾಖೆ ಅಂತೇಳಿ. ನಮಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸಹ ಹೇಳ್ತಾನೆ, ಕೆಲಸ ಮಾಡು, ಕರ್ಮ ಮಾಡು, ಅದು ನಿನ್ನ ಒಂದು ಹಕ್ಕು. ನೀನು ಆದರೆ ಆ ಕೆಲಸದಲ್ಲಿ ಫಲಾಪೇಕ್ಷೆ ನೀನು ಆಶ್ರಯ ಪಡಬೇಡ, ಅದು ನಾನು ಕೊಡ್ತೀನಿ ಅಂತೇಳಿ. ಹಾಗಾಗಿ ನಮ್ಮ ಕಂದಾಯ ಇಲಾಖೆಯಲ್ಲಿ ನಾವು ಏನಾದರೂ ಕೆಲಸ ಮಾಡಿದರೆ ನಮಗೆ ಸಮುದ್ರ ರೂಪದಲ್ಲಾಗಲಿ ಯಾವುದೋ ರೂಪದಲ್ಲಾಗಲಿ ಆ ಫಲಾಪೇಕ್ಷೆ ಆ ಭಗವಂತ ಕೊಟ್ಟಂಗೆ ಕೊಡ್ತಾನೆ. ಹಾಗಾಗಿ ನಾವು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ 27ನೇ ಶ್ಲೋಕವನ್ನು ಬರ್ತದೆ, ಕರ್ಮಣ್ಯವಾಧಿಕಾರಸ್ಥೆ ಅಂತೇಳಿ. ಆ ಪ್ರಕಾರ ನಾವು ಅದೇ ರೀತಿ ನಮ್ಮ ಗುಂಡಪ್ಪ ಸಹ ಹೇಳ್ತಾರೆ, ಈ ನಾವು ಕೆಲಸ ಮಾಡುವಂಥ ಕಡೆ ನಮಗೆ ಅನೇಕ ಎಡರುತೊಡರುಗಳು ಬರ್ತವೆ. ಆದರೆ ಆ ಎಡರುತೊಡರು ನಾವು ಎದುರಿಸಿ ನಿಂತು ನಾವು ಆ ಕೆಲಸಗಳು ಮಾಡಬೇಕಾಗುತ್ತೆ. ಅದೇ ನಮಗೆ ಮುಕ್ತಿ ಮಾರ್ಗ ಅಂತೇಳಿ ಈ ರೀತಿ ಇರ್ತದೆ. ಮತ್ತು ಇನ್ನೊಂದು ಏನಂದರೆ, ನಾವು ಒಂದು ಕೆಲಸ ಮಾಡುವಂಥ ಕಡೆ ಅದೇ ಗುಂಡಪ್ಪ ಹೇಳ್ದಂಗೆ ಎಡರುತೊಡರುಗಳು ಯಾವ ರೀತಿ ಬರ್ತದೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತಿಗೂ ನನಗೆ ಅದೊಂದು ಇನ್ನೂ ಏನು ಅರ್ಥ ಆಗ್ತಾ ಇಲ್ಲ. ನಾನು ಹಿಂದೆ ಮಂಗಳೂರಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹೀಗೆ ಎಲ್ಲ ಅಲ್ಲಿ ಗುಂಪು ಕಾರ್ಯಗಳೆಲ್ಲ ಇರ್ತವೆ. ಒಂದು ಗುಂಪು ನನ್ನ ಊಟಕ್ಕೆ ಹೋಗೋಣ ಬನ್ನಿ ಸರ್ ಅಂತ ಕರೆದ್ರು. ಸರಿ ಆಯ್ತು ಹೋಗೋಣ ಅಂತಂದ್ವಿ. ಎಲ್ಲರೂ ಕರೆದ್ವಿ. ಇನ್ನೊಬ್ರು ನಮ್ಮ ಸ್ನೇಹಿತನ ಇನ್ನೊಬ್ಬರು ಕೋಡಿ ನೋಡ್ತಾ ಇದ್ರು, ಅವ್ರನ್ನ ಕರೀರಿ ಎಲ್ಲರೂ ಹೋಗೋಣ. ಅವ್ರು ಬರೋದಾದರೆ ಬೇಡ, ಅವ್ರು ಬೇಡ, ನಾವು ಮಾತಾಡೋಣ ಬನ್ನಿ ಅಂತ ಇನ್ನೊಂದು ಗುಂಪು ಕರೆದ್ರು. ಸರಿ ಆ ಪಾರ್ಟಿಗೆ ಏನಪ್ಪ ಅಂದರೆ, ಆಯ್ತು ಸರ್ ನೀವು ಹೋಗಿ ನಾನು ಬರಲ್ಲ ಅಂತ. ಸರಿ ನಾವು ಇನ್ನೊಂದು ಗುಂಪು ಹೋದ್ವಲ್ಲ, ಅಲ್ಲಿ ಒಂದು 4 ಜನ ಮಾತ್ರ ಊಟ ಮಾಡ್ತಾ ಇದ್ವಿ. ಊಟ ಮಾಡಿ ಸರಿ ಮತ್ತೆ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಆ ಪಾರ್ಟಿ ಇನ್ನೊಂದು ಊಟಕ್ಕೆ ಬರ್ದಿರೋ ಪಾರ್ಟಿ ಹೇಳ್ತಾ ಇದ್ದೀನಿ, ಸರ್ ನೀವು ಇದೇ ಮಾತಾಡಿದ್ರಿ, ಹೀಗೆ ಮಾತಾಡಿದ್ದೀರಾ, ಲೈವ್ ನಾವು ಏನು ಮಾತಾಡಿದ್ರು ಪ್ರತಿಯೊಂದು ವಿಚಾರ ನಮ್ಗೆ ಅವನು ಹೇಳ್ದ. ಅಲ್ಲಿ ಯಾರು ಅಲ್ಲಿ ನಮ್ಮ ಪ್ರತಿಯೊಂದು ಗೋಡೆಗೂ ಕಿವಿಗಳಿರ್ತವೆ ಅಂತ ಹೇಳಿ ನಮಗೊಂದು ಗಾದೆ ಇದೆ, ಗೋಡೆಗೂ ಕಿವಿ ಇಲ್ಲ ಅಂತ ಹೇಳಿ. ಹಾಗಾಗಿ ಅಲ್ಲಿದ್ದವರು ಆ 4 ಜನ ಆತನಿಗೆ ವಿರೋಧಿಗಳನ್ನೇ.
ಆದರೂ ಅಲ್ಲಿ ಏನು ಮಾತುಕತೆ ಆಡಿದ್ವಿ ಆ ಮಾತುಕತೆ ಎಲ್ಲ ನೇರವಾಗಿ ಅವನಿಗೆ ವಿಚಾರ ಮುಟ್ಟಿದೆ ಅಂದರೆ ಅದನ್ನ ಯಾವ ರೀತಿ ಅಂತ ಇವತ್ತು ನನಗೆ ಪ್ರಶ್ನೆ ಆಗಿದೆ. ಸಾಮಾನ್ಯ ನನಗೆ ತಿಳಿದ ಮಟ್ಟಿಗೆ ಆ 4 ಜನರಲ್ಲಿ ಒಬ್ಬ ಮುಸ್ಲಿನ ಕಾಲ್ ಮಾಡಿರ್ಬೋದು, ಕಾಲ್ ಮಾಡಿ ಅವನು ಹಾಗೆ ಇಟ್ಕೊಂಡಿರ್ಬೋದು. ಆ ವಿಚಾರ ಅವರೆಲ್ಲ ಕೇಳಿಸ್ಕೊಂಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಥರ ಇರ್ತದೆ. ಹಾಗಾಗಿ ನಾವು ಆ ಸಮಸ್ಯೆಗೆ ಹೋಗೋದು ಬೇಡ. ಎಲ್ಲ ನಾವು ಒಂದು ಮನೆ ಒಂದಾಗಿ ಹೋಗ್ಬೇಕು. ಒಬ್ಬರನ್ನ ಒಬ್ಬರನ್ನ ತುಳಿಯೋದು, ಇನ್ನೊಬ್ಬ ನಾನು ದೊಡ್ಡವನು, ಆ ರೀತಿ ಆಗೋದು ಬೇಡ. ದಯವಿಟ್ಟು ಏನೇ ಸಮಸ್ಯೆ ಇದ್ದರೆ ನಾವು ಮಾತಾಡ್ಕೊಂಡು ಕುತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ, ಮತ್ತು ನಮ್ಮ ಏನು ಕಾರ್ಯಗಳಿದ್ದಾವೆ ಆಕ್ರಮಣ ರಿಜಿಸ್ಟ್ರೇಷನ್ ಅಂತ ಆಗಲಿ, ಇಲ್ಲ ಆಕ್ರಮಣ ಚೆಕಿಂಗ್ ಅಂತ ಆಗಲಿ, ಇಲ್ಲ ಮುಂದೆ ಸ್ವಾಮಿತ್ವ ಅವೆಲ್ಲ ಬರ್ತವೆ. ಅವನ್ನೆಲ್ಲ ನಾವು ಒಟ್ಟಾಗಿ ಕೆಲಸ ಮಾಡಬೇಕು. ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಅದು ಒಂದು ಟೀಮ್ ವರ್ಕ್ ಆಗಿ ಮುಂದಕ್ಕೆ ಅದು ಸಕ್ಸಸ್ ಆಗ್ತದೆ. ನಮ್ಮ ಸರ್ ಹೇಳ್ತಾಯಿದ್ರು, ನನಗೆ ಎಲ್ಲ ಚೆನ್ನಾಗಿ ಸಹಕರಿಸಿದ್ದೀರಾ, ಅದೇ ರೀತಿ ಈಗ ಬಂದಿರೋ ಸಾಹೇಬರು ಸಹಕರಿಸಿದ್ದೀರಿ. ಹಾಗಾಗಿ ತಾವೆಲ್ಲ ನನಗೆ ದಯವಿಟ್ಟು ಸಹಕರಿಸ್ರಿ. ಒಂದು ಕೆಲಸ ಉತ್ತಮವಾಗಿ ನಮ್ಮ ಜಿಲ್ಲೆಯಲ್ಲಿ ಹರಪನಹಳ್ಳಿ ಚೆನ್ನಾಗಿ ಕೆಲಸ ಆಗ್ತಾಯಿದೆ ಅಂತ ಹೇಳಿ. ಯಾಕೆ ಆ್ಯಕ್ಚುಲಿ ಮೊದಲೇ ಇದು ದೊಡ್ಡ ತಾಲೂಕು. ಇಂಥ ದೊಡ್ಡ ತಾಲೂಕಲ್ಲಿ ನಮಗೆ ಚೆನ್ನಾಗಿ ಕೆಲಸ ಆಗ್ತಾಯಿದೆ ಅಂದರೆ ನಮಗೂ ಪ್ರತಿಯೊಬ್ಬರಿಗೂ ಅದು ಸಲ್ತದೆ. ಹಾಗಾಗಿ ದಯವಿಟ್ಟು ತಾವೆಲ್ಲ ನನಗೆ ಒಂದು ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ. ನಿರ್ಗಮಿತ ಹಿರಿಯರಾಗಿರುವಂತಹ ಬಳ್ಳಾರಿ ಹೊಸದಾಗಿ ಹಿರಿಯರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವೆಂಕಟೇಶ್ ಅವರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಸರ್ಕಾರಿ ಕೆಲಸದಲ್ಲಿ ಟ್ರಾನ್ಸ್ಫರ್ಸು ಸಾಮಾನ್ಯ. ಅಂಥದ್ರಲ್ಲಿ ಒಂದು 3 ವರ್ಷ ಲಾಂಗ್ ಪೀರಿಯಡ್ ಆ್ಯಸ್ ಎ ತಾಲೂಕಾ ಆಫೀಸರ್ಸ್ 3 ವರ್ಷ ಮುಗಿದ ದೊಡ್ಡ ಟ್ರೈನಿಂಗ್ ಅಂತ ಒಂದು ಅವಕಾಶ ಇಟ್ಟಿದೆ. ಅವರು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಸುಮಾರು ಕೆಲಸಗಳು ಮಾಡುತ್ತಿದ್ದಾರೆ. ಅದನ್ನು ಕೂಡ ಮುಂದಿನ ಡೀಟೇಲ್ ಅವರು ತಿಳಿಸಿದ್ದಾರೆ. ಬೈಂಡಿಂಗ್ ಮಾಡಬೇಕು ಮುಂತಾದ ಕೆಲಸಗಳು ಅದನ್ನು ಮುಂದಿನ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಳ್ಳೆಯ ಮುಂದಿನ ಶಿಕ್ಷಣ ಅಂತ ಅದು ಕೂಡ ದೊಡ್ಡ ತಾಲೂಕು ಅಂಥ ಒಂದು ದೊಡ್ಡ ತಾಲೂಕಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಅವರ ಮುಂದಿನ ಆ ಕೆಲಸ ಕಾರ್ಯಗಳು ಕೂಡ ಭಗವಂತ ಅವರ ಕೆಲಸದಲ್ಲಿ ಯಶಸ್ಸನ್ನು ಕೂಡಿ ಎಲ್ಲ ಆಯುರಾರೋಗ್ಯ ಆಯುಷ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ, ಈಗ ತಾನೇ ಅನುಭವಿಸುವಂಥ ವೆಂಕಟೇಶ್ ಅವರು ಕೂಡ ಈ ಒಂದು ಈಗಾಗಲೇ ಎಲ್ಲರೂ ಗೊತ್ತಿರುವಂಗೆ ಸುಮಾರು ಚೇಂಜಸ್ಗಳು ಆಗ್ತಾ ಇದ್ದಾವೆ, ಕೆಲವೊಂದು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದ್ದಾವೆ ಇಲಾಖೆಗಳಲ್ಲಿ. ಎಲ್ಲ ಡಿಜಿಟಲೈಸೇಷನ್ ಇರ್ಬೋದು, ಮುಂತಾದ ಕೆಲಸ ಕಾರ್ಯಗಳು ಸ್ಪೀಡ್ ಇದ್ದಾವೆ. ಈ ಒಂದು ಸ್ಪೀಡಿಗೆ ನಾವು ಕುತ್ಕೊಂಡು ಈಗ ಒಂದು ಬದಲಾವಣೆಗೆ ನಾವು ಹೋಗಿ ನಾವು ಕೆಲಸ ಮಾಡಬೇಕಾಗಿದೆ. ಈಗ ಕಂಪ್ಯೂಟರೈಸೇಷನ್ ಬಂದು ಅವಾಗ ಕೂಡ ನಾವು ನಮ್ಮ ಇಲಾಖೆ ಎಲ್ಲ ಏನು ಯಾವ ಥರ ಕೆಲಸ ಮಾಡಿರುತ್ತೆ, ಈಗ ಡಿಜಿಟಲೈಸೇಷನ್ ಮುಂತಾದ ಕೆಲಸಗಳು ಆಗ್ತಾ ಇದ್ದಾವೆ. ಈಗ 6 to 10 ಮಾಡುವಂಥದ್ದು ಇರ್ಬೋದು. ಈಗ ಬರ್ತದೆ ಈ ಒಂದು ಎಲ್ಲ ಒಂದು ಇಲಾಖೆಯ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡೋಣ. ಹರಪನಹಳ್ಳಿ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ತರುವಂಥ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ಹೇಳ್ತಾ ನನ್ನ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂತೇಳಿ ಮಾತನಾಡಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನನ್ನ ಸಮಾರಂಭದ ಅಧ್ಯಕ್ಷತೆಯ ಭಾಷಣವನ್ನು ಹಾಗೆಯೇ ಈ ಒಂದು ಸಮಾರಂಭದ ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರಿ ಗುಮಾಸ್ತರು ಮತ್ತು ನಮ್ಮ ಆಗಮಿಸಲಿಕ್ಕೆ ಈ ಒಂದು ಸಮಾರಂಭದ ನಂತರ ಭೋಜನ ಕೂಟದ ವ್ಯವಸ್ಥೆ ಇದೆ. ಎಲ್ಲರೂ ಮಾತಾಡಿದ ಮಾಡಿ